ಗಾಡಿ ಕಾಟನೇ ನಮ್ಮದು. ಆಲ್ಮೋಸ್ಟ್ ಆಲ್ 6870 ಆಗಿದೆ. ಲೋಕಲ್ ಟ್ರಿಪ್ ಹೊಡೆದ್ಬಿಟ್ಟು ಆಮೇಲೆ ಒಂದು ಟ್ರಿಪ್ ಒಡಿಶಾ ಭುವನೇಶ್ವರ ಹೋಗ್ಬಿಟ್ಟು ಬಂದ್ವಿ. ಶುಂಠಿ ತುಂಬಿಕೊಂಡು ನಮ್ಮೂರಿಂದಾನೆ ಶಿಕಾರಿಪುರದ ಹತ್ರ. ಅದೆಲ್ಲ ಗುಡ್ ಮಾರ್ನಿಂಗ್ ಅಂಡ್ ತಮಾಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಜೋಳ ಲೋಡ್ ಮಾಡ್ತಿದ್ದೀವಿ ಅನಂತಪುರದಿಂದ ಮೈಸೂರಿಗೆ. ಆಲ್ರೆಡಿ ಅನಂತಪುರ ರೀಚ್ ಆದ್ವಿ. ಪಾರ್ಟಿ ಅನಂತಪುರ ಹತ್ರ ಬರೋಕ್ಕೆ ಹೇಳಿದ್ರು. ಅನಂತಪುರದಲ್ಲಿ ಕಾಟ ಮಾಡಿಸ್ಬಿಟ್ಟು ತಿಂಡಿ ತಿಂದ್ಬಿಡಿ, ಅಲ್ಲಿ ತಿಂಡಿ ಸಿಗಲ್ಲ, ತಿಂಡಿ ತಿಂದಾಯಿತು. ಪೂರಿ ತಿಂದ್ವಿ, ಟೀ ಕುಡಿದು ಹೊರಟಿದ್ವಿ. ಖಾಲಿ ಗಾಡಿ ಕಾಟ ಮಾಡಿಸ್ಕೊಂಡು. ಖಾಲಿ ಗಾಡಿ ಕಾಟನೇ ನಮ್ಮದು ಆಲ್ಮೋಸ್ಟ್ ಆಲ್ 6870 ಆಗಿದೆ. ನಿಯರ್ಲಿ ಇನ್ನೊಂದು 100 kg ಕಮ್ಮಿ 7 ಟನ್ ಆಗೋಗೈತೆ. ಗಾಡಿ ಕೆಲಸ ಎಲ್ಲ ಮಾಡಿಸಿರೋದೆಲ್ಲ ಸೇರಿ ತುಂಬ ಜಾಸ್ತಿ ಆಗೋಗೈತೆ. ಇಳಲ್ಗುಂಡಿ ಅಂತ ಒಂದು ಊರಿದೆ, ಅಲ್ಲಿಗೆ ಬರೋಕ್ಕೆ ಹೇಳೋರೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಆ ಕಡೆ ಅಂತ ಹೇಳಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಯಿತು ವೀಡಿಯೋ ಮಾಡಿಬಿಟ್ಟು. ಕಬಡ್ಡಿ ಸ್ವಲ್ಪ ಲೋಕಲ್ ಟ್ರಿಪ್ ಹೊಡೆದ್ಬಿಟ್ಟು ಆಮೇಲೆ ಒಂದು ಟ್ರಿಪ್ ಒಡಿಶಾ ಭುವನೇಶ್ವರ ಹೋಗ್ಬಿಟ್ಟು ಬಂದ್ವಿ. ಶುಂಠಿ ತುಂಬಿಕೊಂಡು ನಮ್ಮೂರಿಂದಾನೆ ಶಿಕಾರಿಪುರದ ಹತ್ರ. ಅದೆಲ್ಲ ವೀಡಿಯೋ ಮಾಡಿಲ್ಲ, ಮಾಡಬೇಕಿತ್ತು. ಸುಮ್ಮನೆ ಹಿಂಗೆ ಬೇರೆ ರೀಸನ್ನಿಂದ ಮಾಡೋಕ್ಕೆ ಹೋಗಿಲ್ಲ ಅದನ್ನು. ಹೋಗ್ತಾ ಇದ್ದೀವಿ ರೋಡಿಂಗ್ ಪಾಯಿಂಟ್ ಹತ್ರ. ಶಿವಮೊಗ್ಗ ರೋಡಲ್ಲಿ ಇರೋದು ಅದು ಗಿಳಲ್ಗುಂಡಿ ಅಂತ ಅಂದ್ಬಿಟ್ಟು. ಅನಂತಪುರದಿಂದ 5-6 ಕಿಲೋಮೀಟರ್ ಆಗುತ್ತಂತೆ. ನೋಡೋಣ, ಇವತ್ತೇ ಲೋಡ್ ಆಗ್ಬೋದು ಅಂತ ಅಂದ್ಕೊಂಡು. ನಾಳೆ ಬೇರೆ ಭಾನುವಾರ, ಅನ್ಲೋಡ್ ಆಗುತ್ತೆ ಹೆಂಗೆ ನನಗೆ ಯಾವುದೂ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ ಒಟ್ಟು. ಇದೊಂದು ವಾರ ಲೋಕಲ್ ಟ್ರಿಪ್ಪೇ ಮಾಡಬೇಕಾದ್ರೆ ಮುಂದಿನ ವಾರ ಮತ್ತೆ ಗಾಡಿ ನಿಲ್ಲಿಸ್ಬೇಕು. ಸ್ವಲ್ಪ ನಾವು ಫ್ಯಾಮಿಲಿ ಫಂಕ್ಷನ್ ಇದೆ, ಹಂಗಾಗಿ ಹೋಗಬೇಕು. ಬನ್ನಿ ಹೋಗೋಣ ರೋಡಿಂಗ್ ಪಾಯಿಂಟ್ ಹತ್ರ. ಗ್ರೀನು ನಮ್ಮೂರಂದರೆ. ಕರುಗಳು. ಲೋಡಿಂಗ್ ಪಾಯಿಂಟ್ ರೀಚ್ ಆದ್ವಿ. ಜಿನಿ ಮಳೆ ಬರ್ತಾ ಇದೆ. ಈ ಜಾಗದಲ್ಲಿ ಹೊಡಿಬೇಕು ಇವಾಗ ಗಾಡಿನ. ನೆಲನ ಗಟ್ಟಿ, ಸಮಸ್ಯೆ ಇಲ್ಲ. ಗಾಡಿನ ಲೋಡಿಂಗ್ ಪಾಯಿಂಟಿಗೆ ಸೇಫ್ಟಿಗೆ ಹಾಕೋದು, ಏನೂ ಸಮಸ್ಯೆ ಆಗಲಿಲ್ಲ. ಗಾಡಿಯಲ್ಲಿ ನಿಂತಿದೆ, ಲೋಡ್ ಆಗ್ತೈತೆ ಆಲ್ರೆಡಿ. ಹತ್ತತ್ರ 3-4 ಪಾಯಿಂಟ್ ಲೋಡ್ ಆಗ್ಬೋದು. ರೈತರು ಮಾಲ್ ಅಂದರೆ ಹಂಗೆ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ನಾವು. ಅವ್ರು ಏನಪ್ಪ ಬೇಜಾರು, ರೈತರ ಮಾಲ್ ತುಂಬಕ್ಕೆ ಅಂದರೆ ಅಲ್ಲಿ ಸುತ್ತಮುತ್ತ ನಿಲ್ಲಿಸ್ದಾಗ ಒಂದು ಟೀ ಕಾಫಿ ಏನೂ ಸಿಗಲ್ಲ, ಅದೇ ಬೇಜಾರು. ತಿಂಡಿ ಬಂದ್ವಿ ಅರ್ಜೆಂಟಲ್ಲಿ. ಮಳೆ ಬಂತು, ಮಳೆ ನಿಲ್ತು, ಸಮಸ್ಯೆ ಇಲ್ಲ. ಬರ್ರಿ ಗಾಡಿ ಹತ್ರ ಹೋಗೋಣ. 2 ಚೀಲ ಹಾಕೇ ಬಿಟ್ರು ಆಲ್ರೆಡಿ. ಏನು ಜೋಳದ ಹಿಟ್ಟು ಮಾಡಕ್ಕ ಇದು? ಒಂದು ಸ್ವಲ್ಪ ಐತೆ, ಇಷ್ಟಿದ್ರೆ ಆಗೋದ್ರೆ ಆಯಿತು. ಸಿಕ್ಕಾಪಟ್ಟೆ ಧೂಳು, ಇಲ್ಲ ನೆಲದ ಮೇಲೆ ಕೂತಿದ್ದೀವಿ. ರೈತರ ಮೇಲೆ ತುಂಬದೇ ಒಂಥರ ಮಜಾ, ಏನೋ ಒಂಥರ ಬೇರೆ ತುಂಬಕ್ಕಿಂತ ಇದೆಲ್ಲ ನೋಡೋದು. ಮೊದಲನೇ ಪಾಯಿಂಟಲ್ಲಿ ಲೋಡ್ ಕಂಪ್ಲೀಟ್ ಆಯಿತು. ಒಂದು ಚೂರು ಐತೆ, ಒಂದು 3 ಚೀಲ ಸಿಕ್ಕರೆ ಐತೆ. ಸೆಕೆಂಡ್ ಪಾಯಿಂಟ್ಗೆ ಹೋಗ್ತಾಯಿದ್ದೀವಿ ಲೋಡಿಂಗಿಗೆ. ಫಸ್ಟ್ ಪಾಯಿಂಟ್ ಕಂಪ್ಲೀಟ್ ಆಯಿತು. ಅಣ್ಣ ಲಾಂಗ್ ಹಿಡ್ಕೊಂಡು ನಿಂತವ್ರೆ. ಸಣ್ಣ ರೋಡು,
ಸಂಜೆ ಒಳಗೆಲ್ಲ ಕಂಪ್ಲೀಟ್ ಆಗೋಗುತ್ತೆ. ಟ್ರಾನ್ಸ್ಪೋರ್ಟ್ರು ಮತ್ತು ಲೋಡ್ ಮಾಡೋ ಪಾರ್ಟಿ ನೋಡಿದ್ರೆ ರೋಡ್ ಸೈಡಲ್ಲೇ ಆಗುತ್ತೆ ಹೋಗ್ರಿ ಲೋಡು ಅಂತಂದರು. ನೋಡಿದ್ರೆ ಇಲ್ಲಿ ಇಂಥ ಗುಂಡಿದೋಗ್ಲು ಗದ್ದೆ ಹೊಲ ಎಲ್ಲದರಲ್ಲೂ ಕರ್ಕೊಂಡು ಹೋಗ್ತಾವ್ರೆ. ನೋಡಿ ಇಂಥ ರೋಡ್ ಇದ್ದರೆ ಪರವಾಗಿಲ್ಲ, ಹೋಗ್ಬೋದು, ಏನು ಸಮಸ್ಯೆ ಇಲ್ಲ. ತೀರಾ ಡಿಫಿಕಲ್ಟ್ ಇರುತ್ತೆ ಕೆಲವೊಂದು ರೋಡು. ನೋಡಿ ಎಂಥ ಚಿಕ್ಕ ಕಟ್ಟಿಂಗ್ ಹಿಂಗು. ಹಾಂ ನಡಿ ನಡಿ ನಡಿ. ಕಬ್ಬು ಹಾಕವ್ರೆ, ಕಬ್ಬಿಗೂ ಬರಬೇಕು ಯಾವಾಗ ಕರೆದಾಗ. ಹಾಂ ಕಷ್ಟ. ಸೆಕೆಂಡ್ ಪಾಯಿಂಟಿಗೆ ಬಂದ್ವಿ. ಲೋಡಿಂಗ್ ಇಲ್ಲಿ ಕಮ್ಮಿ ಐತೆ ಸಿಕ್ಕಾಪಟ್ಟೆ. ಇಲ್ಲಿಷ್ಟು ದೂರಕ್ಕೆ ಕರ್ಕೊಬಂದರು, ಇಷ್ಟಕ್ಕೆ. ಸೆಕೆಂಡ್ ಪಾಯಿಂಟಲ್ಲೂ ಲೋಡಿಂಗ್ ಮುಗಿಸ್ಕೊಂಬಿಟ್ಟು ಹೊರಟಿದ್ದೀವಿ. ಎಷ್ಟು ಪಾಯಿಂಟಲ್ಲಿ ಮಾಡ್ತಾರೋ ಏನೋ. ಬಿಸಿಲು ಬಂತು ಚೆನ್ನಾಗಿ. ಅಲ್ಲೇ ರೈತರ ಮನೆಯಲ್ಲಿ ಡಿಕಾಕ್ಷನ್ ಟೀ ಕೊಟ್ಟರು, ಹಾಲಿಲ್ಲ ಅಂದ್ಬಿಟ್ಟು ಕುಡಿದ್ವಿ, ಚೆನ್ನಾಗಿತ್ತು. ಕಟ್ಟಾಗಿದೆ. ನಾನು ಕೆಳಗಡೆ ಇಳಿದಿದ್ದೀನಿ, ವೀಡಿಯೋ ಮಾಡ್ಕೊಳಕ್ಕಲ್ಲ. ಅಲ್ಲಿ ಯಾರೋ ಎರಡು ಅಡ್ಡ ಬೈಕ್ ನಿಲ್ಸಿದ್ರು, ಹಂಗಾಗಿ ಪಾಯಿಂಟಿಗೆ ಬಂದ್ವಿ ಲೋಡಿಂಗಿಗೆ. ಇದು ಸ್ವಲ್ಪ ಜಾಸ್ತಿ ಇದೆ, ಅದಾದ್ರೆ ಇಲ್ಲೇ ಒಂದು 10 ಟನ್ ಸಿಗುತ್ತೆ, ನೋಡಬೇಕು. ಜಾಸ್ತಿ ಐತಿಲ್ಲ. ಆ ಕಡೆನೂ ಜೋಳನೇ. ಹಿಂಗೋ ಅನಂತಪುರದಿಂದ ಊರೊಳಗಡೆ ಎಲ್ಲ ಸುತ್ತಾಡ್ಕೊಂಬಿಟ್ಟು ಚೌರಡಿ ರೀಚ್ ಆದ್ವಿ. ಹೈವೇಗೆ ಹೋಗ್ಬಿಟ್ಟು ಊರೊಳಗಡೆ ಎಲ್ಲ ಜೋಳ ತುಂಬ್ಕೊಂಬಿಟ್ಟು ಇವಾಗ ಚೌರಡಿಲಿ ಜೋಳ ವ್ಯಾಪಾರ ಆಯಿತು. ಚೌರಡಿಲಿ ಊಟ ಮಾಡಿಬಿಟ್ವಿ, ಡೀಸೆಲ್ ಕಮ್ಮಿ ಇದೆ, ಡೀಸೆಲ್ ಹಾಕಿ ಊಟ ಮಾಡಿದ್ವಿ. ಪಾರ್ಟಿ ನಂಬರ್ ಇಸ್ಕೊಂಬಿಟ್ಟು ಮೈಸೂರವ್ರದ್ದು. ಫಸ್ಟು ನಾಳೆ ಬಂದರೆ ಅನ್ಲೋಡ್ ಆಗುತ್ತೆ ಅಂತಂದರೆ ಹೋಗ್ಬೇಕು ಅಂತ ಕಡಿದಿಲ್ಲ ಅಂತಂದರೆ ಅಟ್ಲೀಸ್ಟ್ ಮನೆಗಾರ ವಾಪಸ್ ಹೋಗಿ ನಾಳೆ ರಾತ್ರಿ ಓಡೋಣ ಅಂತ ಅನ್ಕಡಿ. ಯಾಕಂದರೆ ಅಲ್ಲೋದ್ರು ಸುಮ್ಮನೆ ದುಡ್ಡು ಖರ್ಚು, ಅವ್ರು ಮನೇಲಿದ್ರೆ ಅಟ್ಲೀಸ್ಟ್ ಖರ್ಚಾರ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಪಾರ್ಟಿ ಇಲ್ಲ, ನಾಳೆ ಬನ್ನಿ ಅನ್ಲೋಡ್ ಮಾಡ್ಕೊತೀನಿ ಅಂದರೆ ಮಾತ್ರ ಹೋಗ್ಬೇಕು ಅಂತ ಅನ್ಕೊಂಡಿದ್ದಿಲ್ಲ ಅಂತಂದರೆ ಇವತ್ತು ರಾತ್ರಿ ಹೋಗಿ ನಾಳೆ ರಾತ್ರಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಲೋಡಿಂಗ್ ಪೂರ ಆಗೋಗುತ್ತೆ, ಇವಾಗ ರಾತ್ರಿ ಒಳಗಡೆ ಕಂಪ್ಲೀಟ್ ಆಗುತ್ತೆ. ನೋಡೋಣ ಏನಾಗುತ್ತೆ. 5ನೇ ಪಾಯಿಂಟಿಗೆ ಬಂದಿದ್ವಿ ಲೋಡಿಂಗಿಗೆ. ಗಾಡಿ ಒಳಗೆ ಮಲಗಿಬಿಟ್ಟಿದ್ವಿ ಇಷ್ಟು ತನಕ, ಇನ್ನೇನು ಮಾಡೋಣ ಕುತ್ಕೊಂಡ್ಬಿಟ್ಟು. ಇದ್ರೆ ಬಂತು ಮಲಗಿದ್ವಿ. ಟನ್ನೇಜ್ ಐತೆ. ಇನ್ನೇನೊಂದು 80 ಚೀಲ ಬೇಕು ಅಂತ ಹೇಳೋರೆ, ನೋಡಬೇಕು. ಟೈಮ್ ಬಂದ್ಬಿಟ್ಟು 6:50, 7 ಗಂಟೆ ಹತ್ತಿರ ಆಗೋಯ್ತು. ಗಾಡಿ ಬಂದ್ಬಿಟ್ಟು ಅಲ್ಲಿದೆ, ಇಲ್ಲಿ ಗಾಡಿ ಬರೋಲ್ಲ ಅಂದ್ಬಿಟ್ಟು ಅಲ್ಲಿಗೆ ಮತ್ತು ಸ್ಕೇಲ್ನ ಟ್ಯಾಕ್ಟ್ರಿ ಹಾಕ್ಕೊಂಬಿಟ್ಟು ಕ್ರಾಸಿಂಗ್ ಮಾಡ್ತಾರಂತೆ. ಜೋಳೆಲ್ಲ ಲೋಡ್ ಮಾಡಿಬಿಟ್ಟು ಇಷ್ಟೇ ಇರೋದು ಏನು ಫೈನಲ್ಲು. ಎಷ್ಟಾನ ಸಿಕ್ಕಲಿ, ಇದು ಇನ್ನೊಂದು ಚೂರು ಏನೋ ಕೇಳೋದೇ ಬೇಡ, ಶಿಸ್ತ ತುಂಬ್ಕೊಂಡು ಹೋಯ್ತಾ ಇರೋದಷ್ಟೇ. ನೋಡೋಣ, ಒಂಚೂರು ಲೋಡ್ ಮಾಡ್ಕೊಂಬಿಟ್ಟು ಹೋಗ್ಬಿಡೋದು ಸಾಕು, ಟೈಮ್ ಆಗೋಯ್ತು ಆಲ್ರೆಡಿ. ಲೋಡೆಲ್ಲ ಕಂಪ್ಲೀಟ್ ಆಯಿತು. ಶಿವಮೊಗ್ಗ ರೀಚ್ ಆದ್ವಿ. ಟೈಮ್ ಬಂದ್ಬಿಟ್ಟು 10 ಗಂಟೆ. ಬಿಲ್ಲೆಲ್ಲ ಇಸ್ಕೊಂಬಿಟ್ಟು ಬಂದ್ವಿ. ಹೊಟ್ಟೆ ಹಸಿದು ಊಟ ಮಾಡಬೇಕು. ಟಾಟಾ ಮಾಡಿದ್ವಿ, ಡೀಸೆಲೆಲ್ಲ ಹಾಕ್ಸ್ಬಿಟ್ಟು ಆಯಿತು. ನೋ ಎಂಟ್ರಿ ಬಿಟ್ಟಿರುತ್ತೆ, ಬಟ್ ಆದರೂ ನಾವು ಹಂಗೆ ಹೋಗಿಲ್ಲ. ಬಸ್ ಸ್ಟ್ಯಾಂಡ್ ಎದುರುಗಡೆ ಹಿಂಗೆ ರೈಲ್ವೆ ಸ್ಟೇಷನ್ ಹತ್ರ ಹೋಗೋಣ ಅಂತ ಹಿಂಗೆ ಹೋಗ್ತಾಯಿದ್ದೀವಿ. ಯಾರಿಗೆ ಬೇಕು ಸುಮ್ಮನೆ ಪೊಲೀಸ್ ಹೆಂಗಿದ್ರು ಹಿಡಿತಾರೆ ಅಂತ. ಒಂದು 11-12 ಗಂಟೆ ಆಗಿದ್ರೆ ಹೋಗ್ಬೋದು, 10 ಗಂಟೆ ಇನ್ನು, ಹಂಗಾಗಿ. ಗುಡ್ ಆಫ್ಟರ್ನೂನ್ ಅನ್ಕಮಾಸ್. ಆ್ಯಕ್ಚುಲಿ ವೀಡಿಯೋ ಕಂಟಿನ್ಯೂಷನ್ ಬರಲಿಲ್ಲ, ಇದು ನನಗೆ ಗೊತ್ತು. ಬಟ್ ಆದರೆ ನಾನು ರಾತ್ರಿ ಫುಲ್ ಗಾಡಿ ಓಡಿಸ್ಕೊಂಬಿಟ್ಟಿದ್ರು, ಶೇರ್ ಮಾಡ್ಕೊಂಬಿಟ್ಟು ಬಂದ್ವಿ. ಇಲ್ಲೊಂದು 8 ಗಂಟೆಗೆ ಬಂದ್ವಿ.
ಅನ್ಲೋಡ್ ಆಗೋದೇ ಇಲ್ಲ ಇವತ್ತು ಅಂತ ಅಂದ್ಕೊಂಡಿದ್ವಿ. ದೇವರಿಂದ 1 ಅವರಿಗೆ ಕರೆಕ್ಟ್ 11 ಗಂಟೆ ಕೊಟ್ಟಿದ್ವಿ, 12 ಗಂಟೆ ಗಾಡಿ ಕೊಟ್ಟು ಅನ್ಲೋಡ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀವಿ ಇಲ್ಲೇ. ಮತ್ತೆಲ್ಲೂ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಚೀಲಕ್ಕೆ ತುಂಬಿ ಅಂತಂದು ತುಂಬ್ತಾ ಇದ್ದೀವಿ. ಮನೆ ತಗೊಂಡೋಗಿ ಅಂದರು, ಮನಸ್ಸು ತಿನ್ನೋಕ್ಕೆ ಬರೋಲ್ಲ ಜೋಳ ಇದು ಅಂಥ ಜೋಳ. ಅದಕ್ಕೆ ವೀಡಿಯೋನ ಇಲ್ಲಿಗೆ ಮುಖ್ಯ ಅಂತಂದರೆ ನೆಕ್ಸ್ಟ್ ಬ್ಲಾಗ್ನ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟಿಂದ ಏನು ಲೋಡ್ ಹೋಗ್ತೀವೋ ಅದನ್ನು ಚಿಕ್ಕ ಬ್ಲಾಗ್ ಆಯ್ತು. ಅದಕ್ಕೆ ಇಲ್ಲಿ ಅನ್ಲೋಡಿಂಗ್ ಮಾಡೋದನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಮಲಗಿದ್ವಿ, ನೋಡೋಣ ಅರ್ಧ ಗಂಟೆ ಆದಮೇಲೆ ತೋರಿಸೋಣ ಅಂತ ಅಂದ್ಬಿಟ್ಟು ಮಲ್ಲಿಗೆ ಎದ್ದೇಳೋದಕ್ಕೆ ಅನ್ಲೋಡ್ ಆಗೋದು ಪೂರ. ಹಂಗಾಗಿ ಈಗ ಹೋಗ್ಬಿಟ್ಟು ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಮಲ್ಕೊಳ್ಳೋಣ. ಇಷ್ಟಪಡ ನಿದ್ರೆ ಬರ್ತೈತೆ, ಕಂಪ್ಲೀಟಾಗಿ ನಿದ್ರೆ ಮಾಡ್ಕೊಂಡು ಹೋಗೋಣ ಬನ್ನಿ. ಗಾಡಿಯಲ್ಲಿ ಈಚೆ ತಗೊಂಡ್ಬಿಟ್ಟು ಕಾಟಾ ಮಾಡಿಸಿ ಪಾರ್ಟಿಗೆ ಫೋಟೋ ಕಳಿಸ್ಬಿಟ್ಟು ಡಾಬಾಗೆ ಬಂದು ಹೊಟ್ಟೆ ಸಿಕ್ಕಿತ್ತು ಅಂತ ಊಟ ಮಾಡ್ತಾಯಿದ್ದೀವಿ. ನಮ್ಮ ಊಟ ಬಂದ್ಬಿಟ್ಟು ರೋಟಿ ಮತ್ತು ಚಿಕನ್ ಹೈದ್ರಾಬಾದಿ. ತುಂಬ ಟೇಸ್ಟಿ ಆಗೈತೆ. ಊಟ ಮಾಡಿ ಏನು ಕೆಲಸ ಇಲ್ಲ, ಗಾಡೀಲಿ ಮಲ್ಕೊಳ್ಳೋದೆ. ಊಟ ಆದ್ಮೇಲೆ ಸಿಗ್ತೀನಿ. ಗಾಡಿ ನೋಡಿ ಏನು ಸಕ್ಕದಾಗೈತೆ. ಭಾರತದಲ್ಲಿ ಕೇರಳ ಕರ್ನಾಟಕ ಪರ್ಮಿಟ್ ಗಾಡಿ ಕೇರಳದಾಗ ಮಾಡ್ಸಿರೋದು ಇವನು. ಪಕ್ಕ ಕೇರಳದಾಗ ಮಾಡ್ಸಿರೋದು ಆಲ್ಟ್ರೇಷನ್. ಹೆಂಗೈತೆ ನೋಡೋದು.